Hey guys, and welcome back to my YouTube ಚಾನಲ್. ನನ್ನ ಹೆಸರು ಅಭಿಷೇಕ್. ನಿಮಗೆ ಏನಂತಾರೆ ಪರ್ಸ್ನಲ್ಲಾಗಿ ವ್ಲಾಗ್ ಮಾಡಬೇಕು ಅಂತ ನಂಗೆ ಭಾಳ ಇಷ್ಟ ಆಯ್ತಪ್ಪ ಇಲ್ಲಿ ಹೇಳೋದು. ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮದು ಸಾಕೇತ್ ಗೋಖಲೆ, ಡಿಯಾನ್ ಆ್ಯಂಡ್ ಪ್ರೇಮ್ ಜೋಶಿ ದೀಸ್ ಆರ್ ಮೈ ಬಿಗ್ ಫೇವ್ರೆಟ್ ಕಂಟೆಂಟ್ ಕ್ರಿಯೇಷನ್. ಇವ್ರಲಿಂತೆ ನೋಡಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್ನು ಸ್ಟಾರ್ಟ್ ಮಾಡಿದೆ, ಬಟ್ ಡೈಲಿ ವ್ಲಾಗ್ಸ್ ಅಂತಲ್ಲ, ಜಸ್ಟ್ ಫಾರ್ ಶಾರ್ಟ್ಸ್ ಟ್ರೈ ಮಾಡೀನಿ. ಯಾಕಂದರೆ ಯೂಟ್ಯೂಬ್ ಚಾನಲ್ ಒಮ್ಮೆ ಗ್ರೋ ಆಗೋದು ಕಷ್ಟ ಅಲ್ಲ. ಸೊ ಅದಕ್ಕೆ ನನಗೆ ಎಲ್ಲರೂ ಪರಿಚಯ ಫ್ರಮ್ ಶಾರ್ಟ್ಸ್ ಆಗಲಿ ಅಂತ ನಂದು ಪ್ಲ್ಯಾನ್ ಇತ್ತು. ಇವನ್ ನಾನು ಇನ್ಸ್ಟಾಗ್ರಾಮ್ದಾಗೂ ಫಿಟ್ ಅಭಿಷೇಕ್ ಪಠಾಣ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಅದರಲ್ಲಿ ನಂದೊಂದು PVT ಅಕೌಂಟ್ ಇತ್ತು ಪಾಸ್ಟ್ ಫ್ರಮ್ 3 ಇಯರ್ಸ್. ಆ್ಯಂಡ್ ಅದರಲ್ಲಿ ಅದೇನು ಡಿಸ್ಕಷನ್ ಬೇಡ ಅಂದ್ಕೋತೀನಿ, ಲಾಸ್ಟಿಗೆ ಮಾತಾಡ್ತೀನಿ ಅದ್ರ ಬಗ್ಗೆ. ನಾನೊಂದು ಇನ್ಸ್ಟಾಗ್ರಾಮ್ದಾಗ ನಂದು ಹೊಸ ಅಕೌಂಟ್ ತೆಗೆದಿದ್ದೆ. ಸೊ ತೆಗೆದಾಗ ನಂದು ಏನಾಯಿತು, ಒಂದಿಷ್ಟು ದಿನ ಚಲೋ ನಡೆದಿತ್ತು. ಅದರಲ್ಲಿ ಪಾಸ್ಟ್ 15 ಡೇಸೇ ಓಪನ್ ಮಾಡಿದ್ದೆ ನಾನು. ಮಾಡ್ತಾ ಅದ್ರಾಗೂ ನಾನು 57 ಫಾಲೋವರ್ಸ್ ಆ್ಯಂಡ್ ಸಮಥಿಂಗ್ ಆಗಿದ್ರು 15 ಡೇಸ್ದಾಗ. ಇಟ್ಸ್ ಗುಡ್, ಯಾಕಂದರೆ ನನ್ನದು ಕ್ವಾಲಿಟಿ ಕಂಟೆಂಟ್ ಮತ್ತೊಬ್ಬರಿಗೆ ಇಷ್ಟ ಆಗ್ತದ ಅಂತ ನಾನು ಹಾಕಿರ್ತೀನಿ. ಸೊ ಜಸ್ಟ್ 57 ಫಾಲೋವರ್ಸ್, ಮೇ ಬಿ 60 ತನಕ ಇತ್ತು. ಸೊ ಲೇಟ್ರ್ ಆನ್ 2 ವೀಕ್ಸ್ ಬ್ಯಾಕ್ ನನಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಮೆಸೇಜ್ ಬಂತು, ಏನಂತ ನಿಮ್ಮದು ಅಕೌಂಟ್ ಎಲ್ಲ ಸಸ್ಪೆಂಡ್ ಆಗ್ತದೆ, ಸೊ ವಗೇರಾ ವಗೇರಾ ಆ್ಯಂಡ್ ಆಲ್. ಅಂದೆ ಯಾಕೆ, ಏನು ಪ್ರಾಬ್ಲಮ್ಮು ಅಂತ. ಬಟ್ ಅವರೇನು ಹೇಳಿಲ್ಲ, ಏನೋ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂ ನಾವು ನಿಮ್ಮ ಅಕೌಂಟ್ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರು. ಅಂದೆ ಓಕೆ, ಇಟ್ಸ್ ಫೈನ್, ಯು ಆರ್ ಸಸ್ಪೆಂಡಿಂಗ್ ಅಲ್ಲ, ನೀವು ಮಾಡಿರಿ, ನಾನು ನೋಡೊಮ್ಮೆ. ಆ್ಯಕ್ಚುಲಿ ಹೊಸ ಅಕೌಂಟ್ ತೆಗಿಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ನನಗೇನಷ್ಟು ಪೈಲೇ ಹಿಡಿದು ಜೋಶ್ ಬರಲಿಲ್ಲ ನನಗೆ. ಏನಂತ ಹೊಸ ಅಕೌಂಟ್ ತೆಗೆದ್ರೆ ನಂದು ಓಡ್ತದ ಅಂತ. ಯಾಕಂದರೆ ಈಗ ಆಲ್ರೆಡಿ ನಾನು ಓಲ್ಡ್ ವೀಡಿಯೋಸ್ ಬಿಟ್ಟಿದೆ ಅಲ್ಲ, ಸೊ ಅದನ್ನೇ ವೀಡಿಯೋಸ್ ಬಿಡಬೇಕು, ಎಲ್ಲರೂ ಅದನ್ನೇ ನೋಡಬೇಕು ಅಂದರೆ ಇಷ್ಟಪಡಬೇಕಲ್ಲ ಎಲ್ಲರೂ. ಸೊ ಅದಕ್ಕೆ ನಂದು 3 ಇಯರ್ಸ್ ಬ್ಯಾಕ್ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು. ಸೊ ಅದರ ನನ್ನ PVT ಅಕೌಂಟ್ ಜಸ್ಟ್ ನಮ್ಮದು ಕಾಲೇಜ್ ಫ್ರೆಂಡ್ಸ್ ಅಷ್ಟೇ ಇದ್ದರು ಇದ್ದಾಗ. ಅದ್ರಾಗ ಜಸ್ಟ್ ಎಷ್ಟು 570 ಫಾಲೋವರ್ಸ್ ಇದ್ದರು. ಸೊ ಅದಕ್ಕೆ ನಾನು ಒಂದು ರೀಲ್ ಬಿಟ್ಟೆ. ನಾನು ರೀಲ್ ಬಿಟ್ಟ ಮೇಲೆ ಚಲೋನೇ ಓಡ್ತು, 1800 ಸಮಥಿಂಗ್ ಓಡ್ತದು. ಓಡಿದಾಗ ನಾನು ಏನು ಮಾಡಿದೆ ಅಂದರೆ ಇನ್ನೊಂದು 2-3 ರೀಲ್ಸ್ ಬಿಟ್ಟೆ. ಸೊ ಬಿಟ್ಟಾದ್ಮ್ಯಾಗ ನನ್ನ ಫಾಲೋವರ್ಸ್ ಚಲೋನೇ ಆದರು, 800 ಫಾಲೋವರ್ಸ್ ಆ್ಯಂಡ್ ಏನಂತಾರೆ 15K ತನಗಿತ್ತು. ಐ ಮೀನ್ 1.5K ಆಗಿತ್ತು, ಸಾರಿ 15K ಅಲ್ಲ, 1.5Kನೇ ಆಗಿತ್ತು. ಆ್ಯಕ್ಚುಲಿ ನಾನು ಚಾಲೆಂಜ್ ಮಾಡಿದ್ದೆ, ನಾನು ಡೇ 100 ಆಫ್ 1000 ಫಾಲೋವರ್ಸ್ ಅಂತ. ಅದು ನಾನು 2 ದಿನ ಚಾಲೆಂಜ್, 3 ದಿನ ಚಾಲೆಂಜ್ ಮಾಡ್ತಾನೆ ಆಮೇಲೆ ನಂದು ಅಕೌಂಟ್ ಸಸ್ಪೆಂಡ್ ಆಯಿತು. ಸಸ್ಪೆಂಡ್ ಆಯಿತು ಅಕೌಂಟು. ಸೊ ಸಸ್ಪೆಂಡ್ ಆಗಿ ಸಲ ನಾ ಏನು ಟೆನ್ಷನ್ ತೊಗೊಳಿಲ್ಲ, ಯಾಕಪ್ಪ ಸಸ್ಪೆಂಡ್ ಆಯಿತು ಏನು ಎತ್ತ ಅಂತ. ಲೇಟ್ರ್ ಆನ್ ನಂದು ಇನ್ಸ್ಟಾಗ್ರಾಮ್ ಆಲ್ರೆಡಿ PVT ಅಕೌಂಟ್ ಇತ್ತು, ಅದನ್ನೇ ಮೇನ್ ಅಕೌಂಟ್ FT ಅಭಿಷೇಕ್ ಪಠಾಣ್ ಅಂತ ಮಾಡ್ಕೊಂಡೆ. ಲೇಟ್ರ್ ಆನ್ ಒಂದು ಯೂಟ್ಯೂಬ್ ಚಾನಲ್ ಒಂದು ಮಾಡ್ಕೊಂಡಿದ್ದೆ ನಾನು, ಅದ್ರಾಗೂ ಚಲೋ 37 ಫಾಲೋವರ್ಸ್ ಆಗಿದ್ರು. ಸೊ ಅದ್ರಾಗೂ ಎಷ್ಟು ನನ್ನ ಬಲ್ಲೊಂದು ಕಾಂಟಿನೆಂಟಲ್ GT, ನೀವು ಗೊತ್ತಿರ್ಬೋದು, OG ಕಾಂಟಿನೆಂಟಲ್ GT 650 ಬೈಕ್ ಅದ. ಸೊ ಅದರಿಂದ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಿ ಶಾರ್ಟ್ಸ್ ರಿಲೀಸ್ ಮಾಡ್ತಾಯಿದ್ದೆ. ಸಾರಿ ಡಿಸ್ಟರ್ಬೆನ್ಸ್ ಆಗ್ತಾ ಇರಬೇಕು, ನಮ್ಮ ಮನೆಯಲ್ಲೊಂದು ಸ್ಟ್ರೀಟ್ ಕ್ಯಾಟ್ ಬರ್ತದೆ, ಅದು ನಮ್ಮ ಬಾಗಲ್ ಬಲ್ಲಿ ನಿಂತದಲ್ಲತ್ತದ, ಪ್ಲೀಸ್ ಇಗ್ನೋರ್ ಮಾಡಿರಿ, ಸೌಂಡ್ ಬ್ಯಾಕ್ ಸೌಂಡ್ ಇದ್ದಿದ್ದು. ಮಾಡಿದೆ ನಾನು. ಮಾಡ್ತಾ ಇನ್ಸ್ಟಾಗ್ರಾಮ್ದಾಗೂ ನಾನು ಹಾಕ್ಲಾಕತ್ತಿದ್ದೆ. ಆಗ್ತಾ ಉಂಟು 1 ವೀಕ್ ಅಲ್ಲ, 2-3 ಡೇಸ್ ಬ್ಯಾಕೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಜಿಮ್ ಮಿಸ್ ಆಯಿತು, ನಂದು ವಿಡಿಯೋ ಮಾಡೋದು ಮಿಸ್ ಆಯಿತು. ಆ್ಯಂಡ್ ನಿಮಗೆ ಗೊತ್ತಿರಬೇಕು, ಜಿಮ್ದಾಗಂತರ 0C ವಿಕ್ಸನ್ಸ್ ಆ್ಯಂಡ್ ಆಲ್. ಯಾವುದೇ ಏನೋ ವಿಡಿಯೋ ಶೂಟ್ ಮಾಡಿದೆ ಅಂದರೆ ಯಾನೋ ಒಬ್ಬನು ಬಂದು ಕಿಶನ್ ಹಿಂದಿರ್ತಾನೆ, ನಾವು ಅವ್ರಿಗೆ ಸರಿ ಅಂದ್ರೂ ಸರಿಯಲ್ಲ. ಸೊ ಅದಕ್ಕೆ ನಂಗೆ ಏನಿಸ್ತು, ಏನಪ್ಪ ಜಿಮ್ದಾಗ ವಿಡಿಯೋ ಮಾಡೋದಿದು, ಇವನ್ ನನಗೆ ಹೆಲ್ತ್ನೂ ಸರಿ ಇದ್ದಿಲ್ಲ, ಸೊ ಅಷ್ಟು ಮಾಡುವೆ ಕೇಪೇಬಲ್ ಅಂತ. ಸೊ ಅದಕ್ಕೆ ಇವತ್ತು ನಾನು ಇವತ್ತು ಆ್ಯಕ್ಚುಲಿ ಜಿಮ್ ಹೋಗೋದೀನಿ. ನೋಡ್ರಿ ನಂದು ಬೈಸೆಪ್ ಪಂಪು ಕಾಣ್ತಿರ್ಲಿಲ್ಲ, ಸರಿಯಾಗಿ ಲೈಟಿಲ್ಲಿ ಕಾಣೋದು. ಸೊ ಅದು ಕಾಣಲ್ ಲೈಟ್ ತೋರಿ. ಬಟ್ ಇವತ್ತು ನಂದು ಬ್ಯಾಕ್ ಬೈಸೆಪ್ ಇತ್ತು, ಫುಲ್ OG ಆಗ್ಯದ ಎಕ್ಸಸೈಸು. ಸೊ ಏನೂ ಇಲ್ಲ, ಇನ್ಸ್ಟಾಗ್ರಾಮ್ದಾಗ ಬಿಡ್ತೀನಿ ರೀಲ್ಸ್, ಇಲ್ಲಂತಲ್ಲ. ನಾನು ಯೂಟ್ಯೂಬ್ದಾಗೂ ಕ್ವಾಲಿಟಿ ಕಂಟೆಂಟ್ ಸ್ಟಾರ್ಟ್ ಮಾಡಕಂಡೀನಿ. ನೀವು ಗೊತ್ತಿರಬೇಕು ನಾನು ಎದ್ರ ಬೇಸ್ ಮ್ಯಾಗ ಯೂಟ್ಯೂಬ್ ಮಾಡ್ತಾಯಿದ್ದೀನಂತ. ಏನಂದರೆ ಒಂದು ಫಿಟ್ನೆಸ್ನಾಗ ಒಂದು, ಡೈಲಿ ವ್ಲಾಗ್ಸ್ ಒಂದು, ಆಮೇಲೆ ನಂದು ಲೈಫ್ ಸ್ಟೈಲ್ ಒಂದು, ಆಮೇಲೆ ನಂದು ಏನಂತಾರೆ ಬೈಕಿಂಗ್ ಕಮ್ಯುನಿಟಿ ಅಂತ ಅನ್ನಲ್ಲ,
ಸೊ ನಿಮ್ಗೆ ಇಷ್ಟ ಆಗಿದ್ರೆ ಬೈಕ್ ಕಂಟೆಂಟು ಆ್ಯಡಪ್ ಮಾಡ್ಬೋದು ನಾನು ಲೇಟ್ರ್ ಫರ್ದರ್ ನಿಮ್ಗೆ ಇಷ್ಟ ಆದರೆ. ಆ್ಯಂಡ್ ನಾವು ಈ ಸದ್ಯಕ್ಕಂತರ ನಾನು ಜಸ್ಟ್ ಓನ್ಲಿ ಆ್ಯಂಡ್ ಡೈಲಿ ವ್ಲಾಗ್ಸ್ ಆ್ಯಂಡ್ ಮೈ ಫಿಟ್ನೆಸ್ ಜರ್ನಿ ಅಷ್ಟೇ. ಅಷ್ಟೇ ನಾನು ನಂದು ಯೂಟ್ಯೂಬ್ದಲ್ಲಿ ಬಿಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಮೇನ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ನೋಡ್ತಾ ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತು ಏನಪ್ಪ ಹೊಸ್ದಾಗ ನಾ ಏನು ಸಬ್ಸ್ಕ್ರೈಬ್ ಮಾಡಂತಾನ ಏನಿಲ್ಲ, ಟೆನ್ಷನ್ ತೊಗೊಬೇಡ್ರಿ, ಆರಾಮಿರ್ರಿ. ಆರಾಮ್ಸೆ ನಿಮಗೆಲ್ಲ ಕ್ವಾಲಿಟಿ ಕಂಟೆಂಟ್ ಹಾಕ್ತೀನಿ, ನಿಮ್ಗೆ ಇಷ್ಟ ಆಗ್ತದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.